ಕರ್ನಾಟಕ ಹಾಲು ಮಹಾಮಂಡಳದಲ್ಲಿ ಉದ್ಯೋಗ ಕೊಡಿಸುವುದಾಗಿ ನಂಬಿಸಿ ಸುಮಾರು 10 ಜನ ನಿರುದ್ಯೋಗಿಗಳಿಂದ ಒಟ್ಟು 50 ಲಕ್ಷ ರೂಪಾಯಿ ಪಡೆದು ವಂಚಿಸಿರುವ ಪ್ರಕರಣ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ಆರೋಪಿಗಳಾದ ಎನ್ ಕೃಷ್ಣನ್ ಮತ್ತು ನಾಗರಾಜ್ ಎಂಬುವವರು ತಾವು ಕೆಎಎಸ್ ಅಧಿಕಾರಿಗಳೆಂದು ನಕಲಿ ಗುರುತಿನ ಚೀಟಿ ತೋರಿಸಿ ಪರೀಕ್ಷೆ ಇಲ್ಲದೆಯೇ ನೇರ ನೇಮಕಾತಿ ಮಾಡಿಸಿಕೊಡುವುದಾಗಿ ನಂಬಿಸಿ ಹಣ ವಸೂಲಿ ಮಾಡಿದ್ದಾರೆ. ಸಂತ್ರಸ್ತರು 2022ರಿಂದ 2023ರ ಅವಧಿಯಲ್ಲಿ ಬ್ಯಾಂಕ್ ವರ್ಗಾವಣೆ ಮತ್ತು ನಗದು ರೂಪದಲ್ಲಿ ಹಣ ನೀಡಿದ್ದರು. ಕೆಲಸ ಸಿಗದಿದ್ದಾಗ ಆರೋಪಿಗಳು ಹಣ ವಾಪಸ್ ನೀಡುವುದಾಗಿ ಒಪ್ಪಂದ ಪತ್ರ ಮತ್ತು ಚೆಕ್ ನೀಡಿ ನಂಬಿಸಿದ್ದರು. ಇತ್ತೀಚೆಗೆ ಆರೋಪಿಗಳು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸಿಕೊಂಡಿದ್ದರಿಂದ ಕರಿಗೌಡ ಎಸ್ ಪಾಟೀಲ್ ಎಂಬುವವರು ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.